ಈ ವಿಡಿಯೋ ನೋಡಿ 2020 ಆ ದಿನ ಯಾರಿಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ. ಕರ್ನಾಟಕ ಜನ ಆ ಘಟನೆನ ಮರ್ತಿರ್ಬೋದು, ಆದರೆ ನನಗೆ ಆ ಘಟನೆ ಇನ್ನೂ ನೆನಪಿದೆ. ಒಂದು ಆಂಬುಲೆನ್ಸು ಮಂಗಳೂರಿಂದ ಬೆಂಗಳೂರು ಬರ್ತಾ ಇರುತ್ತೆ. 6 ಅವರ್ ಜರ್ನಿನ ಕೇವಲ 4 ಅವರಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಆ ಒಂದು ಆಂಬುಲೆನ್ಸ್ ಅನ್ನ ಮೊಹಮ್ಮದ್ ಅನೀಫ್ ಎಂಬ ವ್ಯಕ್ತಿ ಡ್ರೈವಿಂಗ್ ಮಾಡ್ತಾ ಇರ್ತಾರೆ. ಆ ಒಂದು ಆಂಬುಲೆನ್ಸ್ ಬರ್ತಾ ಇರುವಾಗ ಎಲ್ಲರ ಬಾಯಲ್ಲಿ ಒಂದೇ ಒಂದು ಕೂಗು, ಆಂಬುಲೆನ್ಸ್ ಬರ್ತಾ ಇದೆ, ಆಂಬುಲೆನ್ಸ್ ಬರ್ತಾ ಇದೆ. ಆ ಆಂಬುಲೆನ್ಸ್ ಬರ್ತಿರುವಾಗ ಪ್ರತಿ ಒಂದು ಏರಿಯಾ ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಗ್ತಾ ಇರುತ್ತೆ. ಜನಗಳು ಆ ಆಂಬುಲೆನ್ಸ್ ಹೋಗೋದಕ್ಕೆ ದಾರಿ ಮಾಡಿಕೊಡ್ತಾ ಇರ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಆ ಆಂಬುಲೆನ್ಸ್ ಅಲ್ಲಿ ಇರುವಂತ ಆ 40 ದಿವಸದ ಮಗು ಜೀವ ಉಳಿಸ್ಬೇಕನ್ನೋ ಉದ್ದೇಶ ಇರುತ್ತೆ. ಇದೇ ರೀತಿಯಾಗಿ ನಾವು ಒಗ್ಗಟ್ಟಾಗಿ ಆಂಬುಲೆನ್ಸ್ ಗೆ ದಾರಿ ಮಾಡಿಕೊಟ್ರೆ ಸಾವಿರಾರು ಜೀವ ಉಳಿಯುತ್ತೆ. ಆ ಆಂಬುಲೆನ್ಸ್ ಡ್ರೈವರ್ ಒಬ್ಬ ಮುಸ್ಲಿಂ ಆಗಿರ್ತಾರೆ. ಯಾರೊಬ್ರು ಕೂಡ ಆ ಆಂಬುಲೆನ್ಸ್ ಅನ್ನ ಯಾವ ಜಾತಿಯವರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ, ಯಾವ ಧರ್ಮದವರು ಡ್ರೈವಿಂಗ್ ಮಾಡ್ತಾ ಇದಾರೆ ಅಂತ ಯಾರು ಕೂಡ ಕೇಳಲಿಲ್ಲ. ಎಲ್ರಿಗೂ ಒಂದೇ ಉದ್ದೇಶ ಆಗಿತ್ತು, ಆ ಮಗು ಜೀವ ಉಳಿಬೇಕನ್ನೋದು. ಇಂಥ ಸಂದರ್ಭದಲ್ಲಿ ನಮಗೆ ಕೇವಲ ನಮ್ಮ ಜೀವ ಉಳಿಯೋದು ಮುಖ್ಯ ಆಗಿರುತ್ತೆ. ಯಾವ ಧರ್ಮದವರು ಯಾವ ಜಾತಿಯವರು ನಮ್ಮ ಜೊತೆ ಇದ್ದಾರೆ ಅನ್ನೋದನ್ನ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಜೀವ ಉಳಿಸ್ಕೊಳ್ಳುವಂತ ಸನ್ನಿವೇಶದಲ್ಲಿ ನಾವು ಮಾತಾಡದೇ ಇರೋರು ಕೆಲವೊಂದು ಸಂದರ್ಭದಲ್ಲಿ ನಾವು ಮಾತಾಡ್ತೀವಿ. ಯಾರಾದ್ರೂ ಅನ್ಯಾಯದ ಪರವಾಗಿ ಧ್ವನಿ ಎತ್ತಿದಾಗ, ಯಾರಾದ್ರೂ ಮೋಸದ ಪರವಾಗಿ ಧ್ವನಿ ಎತ್ತಿದಾಗ ಅವ್ರು ನಮ್ಮ ಬಗ್ಗೆ ಮಾತಾಡೋದಕ್ಕೆ ಅವ್ರು ಯಾರು, ನಮ್ಮ ಜಾತಿ ಧರ್ಮದ ಬಗ್ಗೆ ಮಾತಾಡೋದಕ್ಕೆ ಅವ್ರು ಯಾರು ಅನ್ನೋ ಪ್ರಶ್ನೆ ನಮ್ಮಲ್ಲಿ ಬರುತ್ತೆ. ಎಲ್ರು ಈ ಜಾತಿ ಧರ್ಮ ಅಂತ ಕಿತ್ತಾಡೋದು ಬಿಟ್ಟು ಎಲ್ರು ಒಗ್ಗಟ್ಟಾಗಿ ಒಂದು ಜೀವ ಉಳಿಸೋದಕ್ಕೆ ಎಲ್ರು ಹೆಂಗೆ ಒಗ್ಗಟ್ಟಾಗ್ತೀವೋ ಹಂಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಒಗ್ಗಟ್ಟಾಗಿ, ಅವಾಗ ಮಾತ್ರ ನಮ್ಮ ದೇಶ ಅಭಿವೃದ್ಧಿಯತ್ತ ಸಾಗುತ್ತೆ. ನೆನಪಿರಲಿ.